ದಿಸ್ ಎ ವೆರಿ ಬ್ಯೂಟಿಫುಲ್ ಸ್ಟೋರಿ. ತುಂಬ ಚೆನ್ನಾಗಿದೆ ಇದು. ಈಗ ನಮ್ಮಲ್ಲೂ ಅನ್ಸುತ್ತಲ್ಲ, ಯಾಕೋ ಮೇಡಮ್ ಕೆಲವ್ರು ಮಾತ್ರ ಪ್ರೀತಿ ಜಾಸ್ತಿ ಮಾಡ್ತಾರೆ, ಇನ್ನು ಕೆಲವ್ರನ್ನ ಕಮ್ಮಿ ಪ್ರೀತಿ ಮಾಡ್ತಾರೆ. ಆಗಿದೆ ಅಲ್ವ? ಆಗತ್ತಲ್ಲ? ಇಲ್ಲ, ಪರವಾಗಿಲ್ಲ, ಟೀಚರ್ ಪುಣ್ಯ ಮಾಡಿದ್ದಾರೆ. ಸೊ ಹಿಂಗೆ ಒಂದು ಪ್ರಾಣಿಗಳ ಲೋಕದಲ್ಲಿ, ಪ್ರಾಣಿಗಳಕ್ಕಿಂತ ಗೋಳಕ ಇದ್ದಾರೆ, ಅಲ್ಲಿ ಒಂದು ನೊಣ ಇರುತ್ತೆ, ಮತ್ತೊಂದು ಮಿಂಚುಳ ಇರುತ್ತೆ. ಯಾರಿರ್ತಾರೆ? ದೇರ್ ಇಸ್ ಅ what do you say for fly, house fly and moth, not glover. So glover everybody loves to watch, right? ಈ ಮಿಂಚುಳ ರಾತ್ರಿ ಹೊತ್ತೆಲ್ಲ ನೋಡಿದಾಗ ಎಲ್ಲ ಮಳೆ ಬಂದಿರೋ ಎಷ್ಟು ಸುಂದರವಾಗಿದೆ. We go to the forest to look at these glowworms, right? Everybody appreciates, take pictures. How many of you taken pictures of a fly? ಈ ನೋಡೋದು ಫೋಟೋಗ್ರಾಫಿ ಪಿಕ್ಚರ್ ತಗೊಂಡು ನೀಟಾಗಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೀರಪ್ಪ, ಆಗಿಲ್ಲ ತಾನೆ? ಸೊ ಇದೇ ಪ್ರಾಬ್ಲಮ್ ನೋಡಕ್ಕೆ. ಅದು ಹೇಳುತ್ತೆ, ಅಲ್ಲಪ್ಪ ನಾನು ಅದೇನೆ, ಅದು ಅದೇನೆ. ಐ ಆಮ್ ಆಲ್ಸೋ ಇನ್ಸೆಕ್ಟ್. ದ ಗ್ಲೋವರ್ ನಾಮ್ಸ್ ವೈ ಇಸ್ ಪೀಪಲ್ ಲವ್ ದ ಗ್ಲೋವರ್ ಮೇ ನಾಟ್ ಮೀ. ದಿಸ್ ಇಸ್ ಪಾರ್ಶಾಲಿಟಿ. ಹೌದಾ ಇಲ್ಲ? ನಾವಿಬ್ರು ಅದೇ ಥರ ಮಾಡ್ತೀವಿ, ನಾವಿಬ್ರು ಹಾಡ್ತೀವಿ, ಇಬ್ರು ಊರೆಲ್ಲ ತಿರುಗಾಡ್ಕೊಂಡ್ ಬರ್ತೀವಿ. ಅದು ಏನು ಮಾಡ್ತಾರೆ ಜನ? ಗ್ಲೋವರ್ ಪ್ರೀತಿ ಕೊಡ್ತಾರೆ, ಮೋರ್ ವ್ಯಾಲ್ಯೂ ಮಾಡ್ತಾರೆ. ಅದು ನೊಣಕ್ಕೆ ವ್ಯಾಲ್ಯೂನೇ ಇಲ್ವಾ? ಸೊ ಏನಾದ್ರು ಇದಕ್ಕೆ ಮಾಡಬೇಕು, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ, ಇಟ್ ಗೋಸ್ ಟು ದ ಕ್ವೀನ್ ಆಫ್ ದ ಗ್ಲೋವರ್ಮ್ಸ್. ಮಿಂಚೊಳಗ ರಾಣಿ ಹತ್ರ ಬರ್ತದೆ. ಬಂದು ಕೇಳುತ್ತೆ, ನಿಂದು ನನಗಲ್ಲಿ ಏನು ವ್ಯತ್ಯಾಸ? ನನಗೂ ರೇಖೆ ಇದೆ, ನಾನು ಹಾರ್ತೀನಿ, ನಿನಗೂ ರೇಖೆ ಇದೆ, ನೀನು ಹಾರ್ತೀಯ. ನಮ್ಮಿಬ್ಬರ ವ್ಯತ್ಯಾಸ ಏನಿದೆ? ನಾನು ನನ್ನ ಸ್ವಭಾವದಲ್ಲಿದ್ದೀನಿ ಅಂತ ಗ್ಲೋವರ್ ಏನಂತೆ, ಐ ಆಮ್ ಇನ್ ಮೈ ನೇಚರ್. ಏನದು? ಐ ಕ್ಯಾನ್ ಆಲ್ಸೋ ಡೂ ಇಟ್. ನಾನು ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ನೇಚರ್ ಏನು? ಎಲ್ಲಿ ಬೆಳಕಿದೆಯೋ ನಾನು ಹೋಗ್ತೀನಿ. ಐ ಗೋ ವೇರ್ ದೇರ್ ಇಸ್ ಲೈಟ್. ದಟ್ಸ್ ವಾಟ್ ಗ್ಲೋವರ್ಮ್ ಡಸ್. ವೆರ್ ಎವರ್ ದೇರ್ ಇಸ್ ಲೈಟ್, ಇಟ್ ಗೋಸ್ ಟುವರ್ಡ್ಸ್ ಇಟ್, ರೈಟ್? ಐ ಗ್ಲೋ ಟುವರ್ಡ್ಸ್ ಲೈಟ್. ಅಷ್ಟೇನಾ? ದೆನ್ ವಿಲ್ ಹ್ಯಾವ್ ಎ ಚಾಲೆಂಜ್. ನೋಡೋಣ ಇರುತ್ತೆ, ನಾವೊಂದು ಚಾಲೆಂಜ್ ಮಾಡೋಣ. ನಾನು ಹೋಗ್ತೀನಿ ಬೆಳಕು ನೋಡ್ಕೊಂಡು, ನಿಮ್ಮವರು ಹೋಗ್ಲಿ ಬೆಳಕು ನೋಡ್ಕೊಂಡು. ಯಾರು ಹೆಚ್ಚು ನೋಡ್ಕೊಂಡ್ ಬರ್ತಾರೋ ಅವ್ರು ಗೆದ್ದಂಗೆ. ಕರೆಕ್ಟ್ ಪರ್ಸನಲ್ಲಿ ಯಾರು ಮ್ಯಾಕ್ಸಿಮಮ್ ನೋಡ್ಕೊಂಡ್ ಬರ್ತಾರೋ ಅವರು ಗೆದ್ದಂಗೆ. ಆಗ್ಬೋದಾ? ಅಗ್ರಿ? ಕಾಂಪಿಟೇಷನ್ ಆಗುತ್ತೆ. ಮಿಂಚುಳ ರಾಣಿ ಹೇಳ್ತಾರೆ, ಆಯ್ತು ನಿನ್ನ ಇಷ್ಟ, ಯು ಆರ್ ಟೇಕನ್ ದ ಚಾಲೆಂಜ್, ಲೆಟ್ ಅಸ್ ಹ್ಯಾವ್ ಇಟ್, ರೈಟ್? ಸೊ ಒಂದು 100-500 ನೊಣಗಳು ಹೂ ಅಂತ ಹೋಗ್ತಾರೆ. ನೋಡ್ಬೇಕು, ಬೆಳಕಲ್ಲಿ ನೋಡ್ಕೊಂಡ್ಬರ್ಬೇಕು. ಈ ಕಡೆಯಿಂದ ಗ್ಲೋವರ್ಮ್ಸ್ ಕೂಡ ಹೋಗ್ತವೆ ಅಷ್ಟು. ಅವು ಸ್ವಭಾವ, ಓಕೆ, ಕಾಂಪಿಟೇಷನ್ ಇಲ್ಲ, ಹೋಗ್ತವೆ ಅಷ್ಟು. ಸೊ ಇವು ಹೋಗ್ತವೆ ನೊಣಗಳು 1 ದಿವಸ, 2 ದಿವಸ, 3 ದಿವಸ ಊರೆಲ್ಲ ತಿರುಗಾಡ್ಕೊಂಡು ಒಂದು 3 ದಿವಸ ಆದ್ಮೇಲೆ ವಾಪಸ್ ಬರ್ತವೆ. ಬಂದ್ಬಿಟ್ಟು ರಾಣಿ ಅಂತ ಹೇಳ್ತವೆ, ಗೊತ್ತಾ ನಿನಗೆ ಎಷ್ಟೆಲ್ಲ ಬೆಳಕು ನೋಡ್ಕೊಂಬಂದೆ, ನಾನು ಎಷ್ಟೆಲ್ಲ ಬೆಳಕು ನೋಡ್ಕೊಂಬಂದೆ, ನಿನ್ನ ಮುಂಚೊಳಗೆ ಬಂದೇ ಇಲ್ಲ. ಸ್ಮಶಾನದಲ್ಲಿ ಬೆಳಕು ನೋಡಿದೆ, ಮನೆಯಲ್ಲಿ ಬೆಳಕು ನೋಡಿದೆ, ಹೋಮಕುಂಡದಲ್ಲಿ ಬೆಳಕು ನೋಡಿದೆ, ಸೂರ್ಯನಲ್ಲಿ ಬೆಳಕು ನೋಡಿದೆ, ಚಂದ್ರನಲ್ಲಿ ಬೆಳಕು ನೋಡಿದೆ, ಎಲ್ಲ ಕಡೆ ಬೆಳಕು ನೋಡ್ಕೊಂಡು ಬಂದಿದ್ದೀನಿ. ಎಲ್ಲೇ ನಿನ್ನ ಮಿಂಚುಳ? ಈಗ ನೀವು ಬಂದಮೇಲೆ ಅವ್ರು ಬರಲಿ, ಬಂದ ತಕ್ಷಣ ಅವರೆಷ್ಟು ನೋಡ್ಕೊಂಬಂದೆ ಕೇಳು, ನಾನೇ ಜಾಸ್ತಿ ನೋಡಿರ್ತೀನಿ ಅಂತ. ಅದಕ್ಕೆ ಆ ರಾಣಿ ಹೇಳ್ತಾಳೆ, ಇಲ್ಲಿ ನೋಡ್ಬೇಕಾದ್ದೇನೂ ಇಲ್ಲ, ಮಿಂಚುಳನೇ, ನೊಣನೇ. ನೀನು ಬೆಳಕು ನೋಡಿದ್ಮೇಲೆ ವಾಪಸ್ ಕತ್ಲಿಕ್ಕೆ ಬಂದಿದ್ಯಾ? ನಿನಗೆ ಬೆಳಕು ಸಿಕ್ಕಿದ ಮೇಲೂ ವಾಪಸ್ಸು ಕತ್ಲಿಕ್ಕೆ ಬಂದಿದ್ಯಾ? ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಜ್ಞಾನದ ಬೆಳಕು ಸಿಕ್ಕಿದ ಮೇಲೆ ಮತ್ತೆ ವಾಪಸ್ ಬಂದು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾವೆಲ್ಲ ಮಾಡ್ತೀವಲ್ಲ, ಮಯ 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 ಮಯ. ಗುರುಗಳು ಸಿಕ್ಕಿದ್ದಾರೆ, ಜ್ಞಾನ ಸಿಕ್ಕಿದೆ, ಆದರೂ ಕೂಡ ಕ್ರಿಯೆ ಮಾಡೋದಿಲ್ಲ, ಸಾಧನೆ ಮಾಡೋದಿಲ್ಲ, ಸೇವೆ ಮಾಡೋದಿಲ್ಲ, ಮತ್ತೆ ಮಯ ಮಯ ಅನ್ಕೊಂಡು ಓಡಾಡ್ತಿರ್ತೀವಿ. ನೋಡ, ಅರ್ಥ ಆಗ್ತಿದೆ? ಒಂದ್ಸಲ ಬೆಳಕಿನ ಸಿಕ್ಕಿದ ಮೇಲೆ, ಬೆಳಕಿನ ಕಂಡ ಮೇಲೆ ಜೀವನದಲ್ಲಿ ಕತ್ಲ ಕರಿಯಕ್ಕೆ ಬರಬೇಕು. ಸೊ ಅವುಗಳು ವಾಪಸ್ ಬಂದೇ ಇಲ್ಲ, ಅವಲ್ಲೇ ಒಂದಾಗಿದ್ದಾವೆ. ಅದು ಜ್ಞಾನ, ಇದು ನೊಣ. ಸೊ ನೀವೇನು ನೊಣನೋ ಅನ್ಕೊಂಡಿದ್ದೀರಾ? Yeah. So the queen says, the flies come to the queen and tells, see, I have seen everything. I have seen the fire in the graveyard, I have seen the fire in the temple, I have seen the fire in the sun, I have seen the fire in the moon, I have seen the fire in the homes. I have seen all the lights in the world. Now come on, where is the moth? Where are they? I have seen everything. Let them come, then you decide who has seen more. The queen says, no need to decide, it is decided already.
Once they have seen light, nobody comes back. You are the only one who has come back from light to darkness. Everybody goes from darkness to light, but you, after getting all the light of the world, you have come back to darkness. That is why you are a fly, and that is why that is a moth. So are you a fly or a moth? You have got a guru, you have got the knowledge, you have got the kriya, everything. Still, if the why is happening in your mind, you are not doing a sadhana properly, not doing seva, never ends satsang, then you are a house fly. Where is that house only? No? That's a house fly. That's why ನೋಡಿ ಹೆಸರು ಚೆನ್ನಾಗಿದೆ ಇಂಗ್ಲಿಷ್ ಅವರು ಹೌಸ್ ಫ್ಲೈ. ನಾವೆಲ್ಲ ಹೌಸ್ ಅಂತಾನೆ ಇರೋದು. So look into your lives. You have got the most beautiful knowledge. You have got the most beautiful guru, the most loving guru. After having all this in your lives, you still crave. That is not okay. This is not okay in life. That means somewhere you are still waiting to be a glow. You have not yet shed that house fly. So move out, drop your barriers, move forward, and just glow and bring light to others. Not only you are lit, you need to bring light to others. That is why you are here. That is why you are here. Right? So seva, sadhana, satsang. That is very important. And then negativity is never in life. You really don't have time for negativity. You are in sadhana and seva. Time is not sufficient. Time is not